ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸೋಯಾಬೀನ್ ಕಬಾಬ್ ಮಾಡ್ತಿದ್ದೇವೆ. ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಿದ್ದೇವೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ವಿಡಿಯೋ ಶುರು ಮಾಡುವ. ಇಲ್ಲಿ ನಾವು ಒಂದು 100 ಗ್ರಾಮ್ ಆಗುವಷ್ಟು ಸೋಯಾಬೀನ್ ತಗೊಂಡಿದ್ದೇವೆ. ಇಲ್ಲಿ ನಾನು ಬಿಸಿ ನೀರಿಗೆ ಹಾಕ್ತಿದ್ದೇನೆ, ಯಾಕಂದರೆ ಬೇಗ ಸ್ಮೂತ್ ಆಗಲಿ ಅಂತ. ನಿಮಗೆ ಟೈಮ್ ಇದ್ದರೆ ತಣ್ಣೀರಿಗೆ ಕೂಡ ಹಾಕ್ಬೋದು. ತಣ್ಣೀರಿಗೆ ಆದರೆ ಸ್ವಲ್ಪ ಟೈಮ್ ಹಿಡಿತದೆ ಸ್ಮೂತ್ ಆಗಲಿಕ್ಕೆ. ಈಗ ಅದು ಸ್ಮೂತ್ ಆಗಲಿ ಅಷ್ಟರಲ್ಲಿ ನಾವಿಲ್ಲಿ ಮಸಾಲೆ ರೆಡಿ ಮಾಡುವ. ಇಲ್ಲಿ ನಾನು ಮಸಾಲೆಗೆ 2 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ತಿದ್ದೇನೆ, ಮತ್ತು 2 ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಅಂದರೆ ಜೋಳದ ಹಿಟ್ಟು ಉಂಟಲ್ವ ಅದನ್ನು ಹಾಕ್ತಿದ್ದೇನೆ. ಇಲ್ಲಿ ನಾನು ಸ್ವಲ್ಪ ಮಾಡ್ತಿದ್ದೇನೆ, ಹಾಗಾಗಿ ನಾನು 2 ಸ್ಪೂನ್ ತಗೊಳ್ತಿದ್ದೇನೆ. ನೀವಿಲ್ಲಿ ಎಷ್ಟು ಮೈದಾ ಹಿಟ್ಟನ್ನು ತಗೊಳ್ತೀರಾ ಅಷ್ಟೇ ಕಾರ್ನ್ ಫ್ಲೋರನ್ನು ಕೂಡ ತಗೊಂಡ್ರೆ ಆಯಿತು. ಮತ್ತು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಬೇಕು ಪರಿಮಳಕ್ಕೆ. ಮತ್ತು 1 ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೇನೆ. ನಂತರ ಸ್ವಲ್ಪ ಅರಿಶಿನ, ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಟೇಸ್ಟ್ ನೋಡಿ ಹಾಕಿ. ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, 1-2 ಸ್ಪೂನಷ್ಟು ಹಾಕಿ. ಕಬಾಬ್ ಅಲ್ವಾ, ಪರಿಮಳ ಬರಬೇಕು ಅದಕ್ಕೆ. ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಹಾಕಬೇಕು. ಧನಿಯಾ ಪೌಡರ್ ಆಪ್ಷನಲ್, ಬೇಕಿದ್ದರೆ ಹಾಕಿ, ಇಲ್ಲದಿದ್ದರೆ ಬೇಡ. ನೋಡಿ ನಾನಿಲ್ಲಿ ಹಾಕ್ತಿದ್ದೇನೆ ಸ್ವಲ್ಪ ಧನಿಯಾ ಪೌಡರ್. ನಂತರ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಆ್ಯಡ್ ಮಾಡಿದೆ, ಖಾರ ಜಾಸ್ತಿ ಆಗಲಿ ಅಂತ. ನೋಡಿ ಇದನ್ನೊಮ್ಮೆ ಇಷ್ಟನ್ನೀಗ ಕೈಯಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಆಗಬೇಕದು. ನೋಡಿ ಮಿಕ್ಸ್ ಆಯಿತು, ನೋಡಿ ಇಷ್ಟು ಮಿಕ್ಸ್ ಆದರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ರಸ ಹಾಕುವ. ನೀವು ಬೇಕಾದರೆ ನಿಂಬೆ ರಸ ಕೂಡ ಹಾಕ್ಬೋದು ಅಥವಾ ವೆನೆಗರ್ ಕೂಡ ಹಾಕ್ಬೋದು. ನಾವು ಜಾಸ್ತಿಯಾಗಿ ಹುಣಸೆ ಹುಳಿ ರಸವೇ ಎಲ್ಲದಕ್ಕೂ ಯೂಸ್ ಮಾಡೋದು, ಹಾಗಾಗಿ ನಾನಿಲ್ಲಿ ಹುಣಸೆ ಹುಳಿ ರಸ ಹಾಕ್ತಿದ್ದೇನೆ. ನೋಡಿ ಅಷ್ಟು ಹಾಕಿ ಒಮ್ಮೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇಲ್ಲಿ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ಮಾಡಬೇಕು. ಯಾಕಂದರೆ ಜಾಸ್ತಿ ನೀರು ಹಾಕಿದರೆ ಸೋಯಾಬೀನಲ್ಲಿ ಕೂಡ ನೀರಿನ ಅಂಶ ಇರ್ತದೆ, ಅದಕ್ಕೋಸ್ಕರ. ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕಿ ಮಸಾಲೆ ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ನೋಡಿ ನೋಡಿ ಇಷ್ಟಾದರೆ ಸಾಕು, ಇಷ್ಟು ಗಟ್ಟಿಯಾಗಿರಬೇಕು. ನೋಡಿ ಈಗ ನಮ್ಮದು ಸೋಯಾಬೀನ್ ನೋಡಿ ಸ್ಮೂತ್ ಆಗಿದೆ. ಈಗ ಇದನ್ನು ಗಟ್ಟಿಯಾಗಿ ಹಿಂಡಿ ನೀರಿಂದ ತೆಗಿಬೇಕು, ಯಾಕಂದರೆ ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ದರೆ ಕಬಾಬ್ ನಮಗೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಅದಕ್ಕೆ ನೋಡಿ ಈ ಥರ ಹಿಂಡಿ ತೆಗಿಬೇಕು ನೀರು ಅದರಲ್ಲಿದ್ದದ್ದು. ಸೊ ಬಿಸಿ ಇತ್ತು, ಬಿಸಿಯಲ್ಲೇ ನಾನು ಹಿಂಡಿ ತೆಗೆದದ್ದು. ನೋಡಿ ಈ ರೀತಿ ನೋಡಿ ಎಲ್ಲವನ್ನು ನೀರು ತೆಗಿಬೇಕು. ನೋಡಿ ತಣ್ಣೀರಲ್ಲಿ ಹಾಕೋದಾದರೆ ಒಂದು 1/4 ಗಂಟೆ ಬೇಕಾಗ್ತದೆ. ಬಿಸಿ ನೀರಿಗೆ ಹಾಕಿದರೆ ಒಂದು 4-5 ನಿಮಿಷದಲ್ಲಿ ಸ್ಮೂತ್ ಆಗ್ತದೆ. ನೋಡಿ ಇದೇ ರೀತಿ ಈಗ ನಾನು ಎಲ್ಲವನ್ನು ತೆಗೆದೆ ನೀರು. ನೋಡಿ ಸರಿಯಾಗಿ ಬಂದಿದೆ. ನಾವಿಲ್ಲಿ ಸ್ವಲ್ಪ ಮಾಡ್ತಿದ್ದೇವೆ. ನೋಡಿ ಈಗೆಲ್ಲ ನೀರು ತೆಗೆದಾಯಿತು ನಮ್ಮದು, ಯಾವ ರೀತಿ ಬಂದಿದೆ ಅಂತ ನೋಡಿ. ಕರೆಕ್ಟಾಗೆಲ್ಲ ನೀರು ತೆಗೆದಿದ್ದೇವೆ. ನೋಡಿ ಇಷ್ಟಾಗಿದೆ. ಈಗ ಇದನ್ನು ನಾವು ಮಾಡಿದ ಮಸಾಲೆಗೆ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ ಮಸಾಲೆಗೆ ಹಾಕುವ, ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ ಎಲ್ಲೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಸೋಯಾಬೀನಿಗೂ ಮಸಾಲೆ ಚೆನ್ನಾಗಿ ಹಿಡಿಬೇಕು. ನೋಡಿ ನಾವು ಮಾಡಿದ ಮಸಾಲೆ ಕರೆಕ್ಟಾಗಿದೆ. ನೋಡಿ ಇಷ್ಟು ಸೋಯಾಬೀನಿಗೆ ನೋಡಿ ಕರೆಕ್ಟಾಗಿ ಬಂದಿದೆ. ಉಪ್ಪೆಲ್ಲ ನೀವು ಟೇಸ್ಟ್ ನೋಡಿ ಒಮ್ಮೆ ಮಸಾಲೆದು, ಯಾಕಂದರೆ ಉಪ್ಪು ಕಡಿಮೆ ಆದರೆ ಮತ್ತೆ ಟೇಸ್ಟ್ ಬರೋದಿಲ್ಲ. ಅದಕ್ಕೆ ಉಪ್ಪು ಖಾರ ಒಮ್ಮೆ ನೋಡಿ, ಬೇಕಿದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇಷ್ಟಾಗಿದೆ. ನೋಡಿ ಈಗ ಇದನ್ನೊಂದು 10 ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಟೈಮ್ ಇದ್ದರೆ ಒಂದು 1/4 ಗಂಟೆ ಬಿಡಿ. ನಾನಿಲ್ಲಿ ಒಂದು 10 ನಿಮಿಷ ಬಿಟ್ಟಿದ್ದೇನೆ. ಈಗ ನೋಡಿ ನಮ್ಮ ಎಣ್ಣೆ ಕೂಡ ಕಾದಿದೆ. ಈಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕುವ ಪರಿಮಳಕ್ಕೆ. ಈಗ ಒಂದೊಂದೇ ಸೋಯಾಬೀನ ಬಿಟ್ಟರೆ ಆಯಿತು ಎಣ್ಣೆಗೆ. ಈ ರೀತಿ ಬಿಡಿ ಬಿಡಿ ಮಾಡಿ ಬಿಡಿ, ಅದೇನು ಅಂಟುವುದಿಲ್ಲ ಒಂದಕ್ಕೊಂದು, ಎಷ್ಟು ಬೇಕಾದರೂ ಬಿಡ್ಬೋದು. ನೋಡಿ ಎಲ್ಲ
ಎಲ್ಲವನ್ನು ಬಿಟ್ಟರೆ ಆಯಿತು ಒಮ್ಮೆಲೆ. ಇನ್ನೊಂದು ನನಗೆ ಹೇಳಲಿಕ್ಕೆ ಮರ್ತೋಯ್ತು, ನಾನು ಫುಡ್ ಕಲರ್ ರೆಡ್ ಕಲರ್ ಆ್ಯಡ್ ಮಾಡಿದ್ದೇನೆ, ನನಗೆ ಅದು ಅಲ್ಲಿ ಹೇಳಲಿಕ್ಕೆ ಮರ್ತೋಯ್ತು. ನಿಮ್ಗೆ ಫುಡ್ ಕಲರ್ ಹಾಕಲೇಬೇಕಂತಿಲ್ಲ, ಆಪ್ಷನಲ್. ನಾನು ಮಾತ್ರ ಇಲ್ಲಿ ಕಲರ್ಫುಲ್ಲಾಗಿ ಕಾಣಲಿ ಅಂತ ಫುಡ್ ಕಲರ್ ಆ್ಯಡ್ ಮಾಡಿದ್ದೇನೆ. ರೆಡ್ ಕಲರ್ ಸ್ವಲ್ಪ ಆ್ಯಡ್ ಮಾಡಿದ್ದೇನೆ, ಜಾಸ್ತಿ ಅಲ್ಲ. ನೋಡಿ, ಇದೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಫ್ರೈ ಆಗಲಿಕ್ಕೆ, ಒಂದು 3-4 ನಿಮಿಷದಲ್ಲಿ ಫ್ರೈ ಆಗ್ತದೆ. ನೋಡಿ, ಈಗ ಫ್ರೈ ಆಗಿದೆ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ನೋಡಿ, ಕರೆಕ್ಟಾಗಿ 2 ಸೈಡ್ ಕೂಡ ಬೆಂದಿದೆ. ಈಗ ಇದನ್ನು ತೆಗೆಯುವ. ಯಾವ ರೀತಿ ಬಂದಿದೆ ಅಂತ. ಮಸಾಲೆ ಎಲ್ಲ ಕರೆಕ್ಟಾಗಿ ಸೋಯಾಬೀನಿಗೆ ಹಿಡಿದಿದೆ. ನೋಡಿ ಎಷ್ಟು ಚಂದ ಬಂದಿದೆ ಅಂತ. ನೋಡಿ, ತುಂಬ ಸುಲಭವಾಗಿ ಉಂಟು, ಒಂದು 10 ನಿಮಿಷದಲ್ಲಿ ಆಗ್ತದೆ. ನೀವು ಕೂಡ ಟ್ರೈ ಮಾಡಿ. ಈಗ ಉಳಿದದನ್ನು ಕೂಡ ಫ್ರೈ ಮಾಡುವ. ನಮ್ಮ ವಿಡಿಯೋ ತುಂಬ ಜನ ನೋಡ್ತಿದ್ದೀರಾ, ವ್ಯೂಸ್ ಬರ್ತಾ ಉಂಟು ನಮಗೆ, ಆದರೆ ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಅದೇನು ಫ್ರೀ ಆಫ್ ಕಾಸ್ಟ್, ಅದಕ್ಕೇನು ಅಮೌಂಟ್ ಕಟ್ಟಲಿಕ್ಕಿಲ್ಲ. ಹೇಗೂ ವಿಡಿಯೋ ನೋಡ್ತೀರಲ್ಲ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ನಮಗೊಂದು ಸಪೋರ್ಟ್ ಸಿಕ್ಕಾಗೆ ಆಗ್ತದೆ. ಮತ್ತು ಇದು ಸೋಯಾಬೀನ್ ಕಬಾಬ್ ಉಂಟಲ್ಲ, ಇದು ನಮ್ಮ ಗಂಜಿ ಒಟ್ಟಿಗೆಲ್ಲ ಸೂಪರ್ ಕಾಂಬಿನೇಷನ್. ಇದು ವೆಜಿಟೇರಿಯನ್ಗೆಲ್ಲ ಒಳ್ಳೆ ಫುಡ್ ಅಂತ ಹೇಳ್ಬೋದು, ಯಾಕಂದರೆ ಅವರೆಲ್ಲ ಸೋಯಾಬೀನ್ ಎಲ್ಲ ಜಾಸ್ತಿ ಇಷ್ಟಪಡ್ತಾರಲ್ವ, ಅದಕ್ಕೆ ಎಲ್ಲರೂ ಟ್ರೈ ಮಾಡಿ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಚಿಕನ್ ಇಷ್ಟಪಡದವರು ಈ ರೀತಿ ಮಾಡಿ ತಿನ್ನಿ. ನಾವು ಗಣೇಶ ಚತುರ್ಥಿಗೆ, ಕೃಷ್ಣ ಜನ್ಮಾಷ್ಟಮಿಗೆ ಸುಮಾರು ಸ್ವೀಟ್ ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೇವೆ. ಯಾರೆಲ್ಲ ನೋಡಲಿಲ್ಲ ನಮ್ಮ ಪ್ರೊಫೈಲ್ ಒಮ್ಮೆ ವಿಸಿಟ್ ಮಾಡಿ, ಅಲ್ಲಿ ನಿಮಗೆಲ್ಲ ವಿಡಿಯೋ ಸಿಗ್ತದೆ. ನೋಡಿ, ಈಗ ನಮ್ಮದೆಲ್ಲದಾಯಿತು, ನಮ್ಮದು ಕಬಾಬ್ ಮಾಡಿ. ನೋಡಿ ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತ ನಾವಿಲ್ಲಿ ತೋರಿಸ್ತಿದ್ದೇವೆ. ನೋಡಿ ಕರೆಕ್ಟಾಗಿ ಬಂದಿದೆ. ನೋಡಿ, ನೀವು ಟ್ರೈ ಮಾಡಿ. ನೋಡಿ ಸೂಪರಾಗಿ ಬಂದಿದೆ. ನಮ್ಮ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಮತ್ತು ಈ ವಿಡಿಯೋ ಕೊನೆವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.